ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. PDO ಪರೀಕ್ಷೆ ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆ ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತೆ ಪ್ರಮುಖ 25 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಸದಸ್ಯರ ಅನರ್ಹತೆಯನ್ನು ನಿರ್ಧರಿಸುವವರು ಯಾರು? ಆಪ್ಷನ್ಸ್: ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು. ಉತ್ತರ: ಜಿಲ್ಲಾಧಿಕಾರಿಗಳು. ಎರಡನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಉದ್ಯೋಗಿಗಳ ವೇತನದ ಬಿಲ್ ಅನ್ನು ಸಿದ್ಧಪಡಿಸಲಾಗುವ ಫಾರಂ ಸಂಖ್ಯೆ ಯಾವುದು? ಆಪ್ಷನ್ಸ್: ಫಾರಂ 21, 22, 23, 24. ಉತ್ತರ: ಫಾರಂ 24. ಮೂರನೇ ಪ್ರಶ್ನೆ, 1993ನೇ ತಿದ್ದುಪಡಿಯ ಪ್ರಕಾರ ಗ್ರಾಮ ಪಂಚಾಯಿತಿಯ ಸೌಕರ್ಯ ಸಮಿತಿಯ ಮುಖ್ಯಸ್ಥರು ಯಾರು? ಆಪ್ಷನ್ಸ್: ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ತಾಲೂಕು ಪಂಚಾಯತ್ ಅಧ್ಯಕ್ಷರು. ಉತ್ತರ: ಅಧ್ಯಕ್ಷರು. ನಾಲ್ಕನೇ ಪ್ರಶ್ನೆ, 2015ರ ತಿದ್ದುಪಡಿಯ ಪ್ರಕಾರ ಸಾಮಾನ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ನಾಮನಿರ್ದೇಶನ ಮಾಡಿದ ಸದಸ್ಯರು, ಪಂಚಾಯಿತಿಯ ಹಿರಿಯ ಸದಸ್ಯರು. ಉತ್ತರ: ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು. ನೆಕ್ಸ್ಟ್ ಕ್ವಶನ್, 12ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ಸ್: KC ಪಂತ್, ಡಾಕ್ಟರ್ ಸಿ ರಂಗರಾಜನ್, ಡಾಕ್ಟರ್ ವಿಜಯ್ ಕೇಲ್ಕರ್, ಬ್ರಹ್ಮಾನಂದ ರೆಡ್ಡಿ. ಉತ್ತರ: ಡಾಕ್ಟರ್ ಸಿ ರಂಗರಾಜನ್. ಆರನೇ ಪ್ರಶ್ನೆ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಕಾಯ್ದೆ ರೂಪಿಸಿದ ವರ್ಷ ಯಾವುದು? ಆಪ್ಷನ್ಸ್: 25 ಆಗಸ್ಟ್ 2005, 2 ಫೆಬ್ರವರಿ 2006, 2 ಅಕ್ಟೋಬರ್ 2007, 25 ಆಗಸ್ಟ್ 2008. ಉತ್ತರ: 25 ಆಗಸ್ಟ್ 2005. ಮುಂದಿನ ಪ್ರಶ್ನೆ, ನಿರುದ್ಯೋಗ ಭತ್ಯೆಗಾಗಿ ಅರ್ಜಿ ಯಾರಿಗೆ ಸಲ್ಲಿಸಬೇಕು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿ, ಕಾರ್ಯನಿರ್ವಹಣಾಧಿಕಾರಿಗಳು. ಉತ್ತರ: ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು. ಮುಂದಿನ ಪ್ರಶ್ನೆ, 243(j) ಯಾವುದರ ಬಗ್ಗೆ ತಿಳಿಸುತ್ತದೆ? ಆಪ್ಷನ್ಸ್: ತೆರಿಗೆ ವಿಧಿಸಲು ಹಾಗೂ ನಿಧಿ ಸಂಗ್ರಹಿಸಲು ಪಂಚಾಯಿತಿ ಅಧಿಕಾರ, ಪಂಚಾಯಿತಿ ಅವಧಿ, ಪಂಚಾಯಿತಿಯ ಲೆಕ್ಕ ಪತ್ರಗಳ ಪರಿಶೀಲನೆಗೆ, ಹಣಕಾಸು ಆಯೋಗದ ರಚನೆ. ಉತ್ತರ: ಪಂಚಾಯಿತಿಯ ಲೆಕ್ಕ ಪತ್ರಗಳ ಪರಿಶೀಲನೆ. ಮುಂದಿನ ಪ್ರಶ್ನೆ, ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಮೈಸೂರು ವಿಲೇಜ್ ಪಂಚಾಯತ್ ಮತ್ತು ಡಿಸ್ಟ್ರಿಕ್ಟ್ ಪಂಚಾಯತ್ ಸ್ಥಾಪಿಸಲಾಯಿತು? ಆಪ್ಷನ್ಸ್: ಕೊಂಡಜ್ಜಿ ಬಸಪ್ಪ ಸಮಿತಿ, DH ಚಂದ್ರಶೇಖರಯ್ಯ ಸಮಿತಿ, ವೆಂಕಟಪ್ಪ ಸಮಿತಿ, ಚಂದ್ರಶೇಖರ್ ಸಮಿತಿ. ಉತ್ತರ: ವೆಂಕಟಪ್ಪ ಸಮಿತಿ. ಮುಂದಿನ ಪ್ರಶ್ನೆ, ಭೂ ದಾಖಲಾತಿ ರಿಜಿಸ್ಟರ್ ಬಗ್ಗೆ ತಿಳಿಸುವ ನಮೂನೆ ಯಾವುದು? ಆಪ್ಷನ್ಸ್: ನಮೂನೆ 28, ನಮೂನೆ 31, ನಮೂನೆ 29, ನಮೂನೆ 30. ಉತ್ತರ: ನಮೂನೆ 30. ಮುಂದಿನ ಪ್ರಶ್ನೆ, 64ನೇ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಯಾವಾಗ ಮಂಡಿಸಲಾಯಿತು? ಆಪ್ಷನ್ಸ್: 1989 ಜೂನ್ ತಿಂಗಳಲ್ಲಿ, 1990 ಮೇ ತಿಂಗಳಲ್ಲಿ, 1990 ಡಿಸೆಂಬರ್ ತಿಂಗಳಲ್ಲಿ, 1990 ಜುಲೈ ತಿಂಗಳಲ್ಲಿ. ಉತ್ತರ: 1990 ಜುಲೈ ತಿಂಗಳಲ್ಲಿ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಅನುಮತಿ ಇಲ್ಲದೆ ಸದಸ್ಯರು ಎಷ್ಟು ಸಾಮಾನ್ಯ ಸಭೆಗಳಿಗೆ ಗೈರು ಹಾಜರಾಗಿದ್ದರೆ ಅವರ ಸದಸ್ಯತ್ವ ರದ್ದು ಆಗುತ್ತದೆ? ಆಪ್ಷನ್ಸ್: 4ಕ್ಕಿಂತ ಹೆಚ್ಚು,
2ಕ್ಕಿಂತ ಹೆಚ್ಚು, 5ಕ್ಕಿಂತ ಹೆಚ್ಚು, 3ಕ್ಕಿಂತ ಹೆಚ್ಚು. ಉತ್ತರ 3ಕ್ಕಿಂತ ಹೆಚ್ಚು. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಬಜೆಟ್ ಅಂದಾಜುಗಳ ಸಿದ್ಧತೆಯ ವಿಧಾನವನ್ನು ಯಾವ ನಿಯಮದಲ್ಲಿ ವ್ಯವಹರಿಸಲಾಗಿದೆ? ಆಪ್ಷನ್ಸ್: ನಿಯಮ 13, 12, 14, 16. ಆಪ್ಷನ್ಸ್: 12ನೇ ನಿಯಮ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಸಭೆಗಳ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 53, 52, 50, 56. ಉತ್ತರ ಪ್ರಕರಣ 52. ಮುಂದಿನ ಪ್ರಶ್ನೆ, ಶೌಚಗೃಹ ಮೊದಲಾದವುಗಳನ್ನು ಒದಗಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 105, 107, 13, 104. ಉತ್ತರ ಪ್ರಕರಣ 104. ನೆಕ್ಸ್ಟ್ ಕ್ವಶನ್, ಗ್ರಾಮ ಪಂಚಾಯತ್ ಪ್ರದೇಶದ ಘೋಷಣೆ ಮತ್ತು ಗ್ರಾಮ ಪಂಚಾಯತಿಗಳ ರಚನೆ ಸ್ಥಾಪನೆ ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 2, 7, 4, 5. ಉತ್ತರ ಪ್ರಕರಣ 4. ಮುಂದಿನ ಪ್ರಶ್ನೆ, ಆಡಳಿತ ಸಮಿತಿಯ ಅಥವಾ ಆಡಳಿತಾಧಿಕಾರಿಯ ನೇಮಕ ಮಾಡುವವರು ಯಾರು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ PDO, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ CEO, ಉಪ ವಿಭಾಗಾಧಿಕಾರಿ. ಉತ್ತರ ಜಿಲ್ಲಾಧಿಕಾರಿ. ಮುಂದಿನ ಪ್ರಶ್ನೆ, 73ನೇ ಸಂವಿಧಾನ ತಿದ್ದುಪಡಿ ಜಾರಿಗೆ ಬಂದ ದಿನ ಯಾವುದು? ಆಪ್ಷನ್ಸ್: ಏಪ್ರಿಲ್ 24, 1993, ಮೇ 10, 1992, ಡಿಸೆಂಬರ್ 24, 1993, ಏಪ್ರಿಲ್ 23, 1993. ಉತ್ತರ ಏಪ್ರಿಲ್ 23, 1993. ಮುಂದಿನ ಪ್ರಶ್ನೆ, ಗ್ರಾಮೀಣ ಆಶ್ರಯ ಬಸವ ವಸತಿ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್: 1992ರಿಂದ 93, 1990ರಿಂದ 91, 1991ರಿಂದ 92, 1993ರಿಂದ 94. ಉತ್ತರ 1991ರಿಂದ 92. ಮುಂದಿನ ಪ್ರಶ್ನೆ, ಕೇಂದ್ರ ಉದ್ಯೋಗ ಖಾತ್ರಿ ಪರಿಷತ್ತಿನ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ಸ್: ದೆಹಲಿ, ಗುಜರಾತ್, ಮುಂಬೈ, ಹರಿಯಾಣ. ಉತ್ತರ ದೆಹಲಿ. ಮುಂದಿನ ಪ್ರಶ್ನೆ, ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ ನಿಗಮವನ್ನು ನೋಡೆಲ್ ಸಂಸ್ಥೆಗಾಗಿ ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ಸ್: 2004 ಏಪ್ರಿಲ್ 20, 2003 ಏಪ್ರಿಲ್ 20, 2001 ಏಪ್ರಿಲ್ 20, 2000 ಏಪ್ರಿಲ್ 20. ಉತ್ತರ 2000 ಏಪ್ರಿಲ್ 20. ಮುಂದಿನ ಪ್ರಶ್ನೆ, ಯಾವ ವರ್ಷದಲ್ಲಿ ಗ್ರಾಮೀಣ ಆಶ್ರಯ ವಸತಿ ಯೋಜನೆಯನ್ನು ಬಸವ ವಸತಿ ಯೋಜನೆ ಎಂದು ಮರುನಾಮಕರಣ ಮಾಡಲಾಯಿತು? ಆಪ್ಷನ್ಸ್: 2011ರಿಂದ 12, 2008ರಿಂದ 9, 2010ರಿಂದ 11, 2011ರಿಂದ 12. ಉತ್ತರ 2010ರಿಂದ 2011. ಮುಂದಿನ ಪ್ರಶ್ನೆ, ಬಸವ ವಸತಿ ಯೋಜನೆ ಅಡಿ ಪ್ರತಿ ಮನೆಗೆ ಎಷ್ಟು ರೂಪಾಯಿ ಧನ ಸಹಾಯವನ್ನು ಮಾಡಲಾಗುತ್ತಿದೆ? ಆಪ್ಷನ್ಸ್: 1 ಲಕ್ಷ, 1,20,000, 1,75,000, 1,50,000. ಉತ್ತರ 1,50,000. ಮುಂದಿನ ಪ್ರಶ್ನೆ, ಯಾವ ವಿಧಿಯು ಪಂಚಾಯತ್ ಸಂಸ್ಥೆಗಳ ರಚನೆಯ ಬಗ್ಗೆ ಹೇಳುತ್ತದೆ? ಆಪ್ಷನ್ಸ್: 243B, 243C, 243A, 243D. ಉತ್ತರ 243B. ಮುಂದಿನ ಪ್ರಶ್ನೆ, ಸಂಸದರ ಆದರ್ಶ ಗ್ರಾಮ ಯೋಜನೆಯ ಯಾವಾಗ ಜಾರಿಗೆ ಬಂತು? ಆಪ್ಷನ್ಸ್: ಅಕ್ಟೋಬರ್ 10, 2018, ಅಕ್ಟೋಬರ್ 2, 2003, ಅಕ್ಟೋಬರ್ 11, 2014, ಅಕ್ಟೋಬರ್ 11, 2015. ಉತ್ತರ ಅಕ್ಟೋಬರ್ 11,
18. ಕಮೆಂಟ್ ದ ಆನ್ಸರ್ಸ್. 12ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? 2ನೇ ಪ್ರಶ್ನೆ. ಯಾವ ವಿಧಿಯು ಪಂಚಾಯತ್ ಸಂಸ್ಥೆಗಳ ರಚನೆಯ ಬಗ್ಗೆ ಹೇಳುತ್ತದೆ? ಆನ್ಸರ್ಸ್ನೆಲ್ಲ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.